ತೋರಿಸ್ತೀನಿ ಈಗ. ಸಿಂಪಲ್ ಐತೆ ಭಾಳ, ಬಟ್ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ರಾಂಗ್ ಬರ್ತೈತಿ. ಸೊ F5 ಕ್ಲಿಕ್ ಮಾಡಿ ಕೀಬೋರ್ಡ್ನಾಗ ಡಿಬಗ್ ವಿಂಡೋ ಓಪನ್ ಆಗ್ಬೇಕು. ಈಗ ಡಿಬಗ್ ವಿಂಡೋ ಆಯಿತು. ಡಿಬಗ್ ವೈಲ್ ಲೂಪಿಗೆ ಸೆಟ್ ಮಾಡೀನಿ. ಸೊ 5 ಫ್ಯಾಕ್ಟೋರಿಯಲ್ ಕಂಡು ಹಿಡಿಬೇಕು. 5 ಫ್ಯಾಕ್ಟೋರಿಯಲ್ 5 into 4 into 3 into 2 into 1 which is equals to 120. ರಿಸಲ್ಟ್ 1 ಯಾಕೆ ತೊಗೊಂಡು ನಾನು ಹೇಳ್ತೀನಿ ಇನ್ನು ಬಿಟ್ಟು, ಬಟ್ ಯಾಕೆ ವೈಲ್ ಲೂಪ್ ಹಾಕಿನಿ ಫಾರ್ ಲೂಪ್ ಯಾಕೆ ಹಾಕಿಲ್ಲ ಅನ್ನೋದು ಹೇಳ್ತೀನಿ ಇನ್ನೊಂದು ಸೆಕೆಂಡ್ನಾಗ. ಬಟ್ ಇದು ಒಂದ್ಸಲ ಡಿಬಗ್ ಮಾಡಿ ನೋಡೋಣ ಫುಲ್ಲಿ ಪ್ರೋಗ್ರಾಮ್. n ಗ್ರೇಟರ್ ದೆನ್ 0, n 5 ಐತಿ, 5 is greater than 0. ಸೊ ಎಂಟರ್ ಹಾಕೈತಿ ಲೂಪ್ನಾಗ. ರಿಸಲ್ಟ್ ಇಲ್ಲಿ 0 ಇಟ್ಟೇವ್ರಿ, ಅಥವಾ ರಿಸಲ್ಟ್ ಡಿಕ್ಲೇರೇ ಮಾಡಿಲ್ಲ ಅಂದ್ರೆ ರಿಸಲ್ಟ್ 0 into 0 0 ಆಗ್ಬಿಡ್ತೈತಿ. ಇಲ್ಲಪ್ಪ ರಿಸಲ್ಟ್ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ವೇರಿಯೇಬಲ್ ಡಿಫೈನ್ ಮಾಡಿಲ್ಲ ಅಂತ ಹೇಳಿ ಎರರ್ ಬರ್ತೈತಿ. ಸೊ ಅದಕ್ಕೆ ರಿಸಲ್ಟ್ 1 ಅಂತ ಹೇಳಿ ಡಿಕ್ಲೇರ್ ಮಾಡೀನಿ. ಬಟ್ ರಿಸಲ್ಟ್ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ಅದು ಎರರ್ ಬರ್ತಾವು. ಬಟ್ ನೀವು ಅದು ಬಿಟ್ಟು ಫ್ಯಾಕ್ಟೋರಿಯಲ್ ಅಟ್ಲೀಸ್ಟ್ 1 ಇರ್ತೈತಿ. ಮ್ಯಾಥಮೆಟಿಕಲಿ ಆಲ್ಸೋ ಇಫ್ ಯು ಸಿ ಅದಕ್ಕಿಂತ ಕಮ್ಮಿ ಇರಂಗಿಲ್ಲ. ಸೊ ದಟ್ಸ್ ದ ರೂಲ್ ಆಫ್ ಫ್ಯಾಕ್ಟೋರಿಯಲ್ ಮ್ಯಾಥಮೆಟಿಕ್ಸ್. ನೀವು ಗೂಗಲ್ ಮಾಡಿ ನೋಡ್ರಿ. ಸೊ ಅಟ್ಲೀಸ್ಟ್ 1 ಇದೇ ಇರ್ತೈತಿ, ಅದನ್ನು ಒಂದು ರೀಸನ್ ಆಯ್ತಾ. ಸೊ ಈಗ ನೆಕ್ಸ್ಟ್ ತೋರಿಸ್ಬೇಕಂದ್ರೆ ನೋಡ್ರಿ, ಇದು ಸ್ಟೆಪ್ ಇನ್. ಇಲ್ಲಿ ಡಿಬಗ್ ಪಾಯಿಂಟ್ ಹೊಡೋದ ಕ್ಲಿಕ್ ಮಾಡೋದು, ಇಲ್ಲಿ F5 ಕ್ಲಿಕ್ ಮಾಡೋದು ಇದು ಓಪನ್ ಆಗಿರ್ತೈತಿ. ಸ್ಟೆಪ್ ಇನ್ ಕೊಡೋದು, ಇಲ್ಲಿ ಸ್ಟೆಪ್ ಇನ್ ಕೊಟ್ಟರೆ ಇಲ್ಲಿ ಲೆಫ್ಟಿಗೆ ನೋಡ್ರಿ, ಇಲ್ಲಿ ಸ್ಪೆಷಲ್ ವೇರಿಯೇಬಲ್ಸ್ನಾಗ n equals to 5 ರಿಸಲ್ಟ್ equals to 1 ಐತಿ. ಈಗ ನೋಡ್ರಿ ರಿಸಲ್ಟ್ ಏನಾಕೈತಿ, ರಿಸಲ್ಟ್ 1 ಇತ್ತು. ಸೊ 1 into 5 ರಿಸಲ್ಟ್ 5 ಆಯ್ತು. ಸೊ ಹಂಗೆ ಮತ್ತೆ ನೆಕ್ಸ್ಟ್ ಲೂಪ್ ಮಾಡೋಣ. n ಏನಿತ್ತು 5 ಇತ್ತು, 5 minus 1 4. ಸೊ n 4 ಆಯ್ತು ಇಲ್ಲಿ. ಸೊ ನೆಕ್ಸ್ಟ್ ಈಗ ಹಂಗೆ ನೋಡೋಣ. ರಿಸಲ್ಟ್ ಏನಿತ್ತು ನಮ್ದು ಈಗ 5 ಐತಿ, 5 into 4. ಸೊ ರಿಸಲ್ಟ್ 20 ಬರ್ಬೇಕು ಆಯ್ತು. ರಿಸಲ್ಟ್ 20 ಬರ್ತಿ. ಈಗ ನೆಕ್ಸ್ಟ್ ಮತ್ತೆ n ಒಂದು ಕಮ್ಮಿ ಆಕೈತಿ. n ಏನೈತಿ ಈಗ 4 ಐತಿ, n minus 1 ಅಂದ್ರೆ 3. n ಇದು 3 ಹಾಕೈತಿ ಇಲ್ಲಿ. ಸೊ ಇದು 3 ಆಯ್ತು. ನೆಕ್ಸ್ಟ್ ಈಗ ರಿಸಲ್ಟ್ ಏನೈತಿ 20 ಐತಿ. 20 into 3 ಏನಾಗಬೇಕು, 20 ಇದು ಐತಿ, 3 ಇದು ಐತಿ. ಸೊ 60 ಆಗ್ಬೇಕು. ಸೊ ರಿಸಲ್ಟ್ 60 ಆಯ್ತು. n equals to n minus 1 ಅಗೇನ್. ಮತ್ತು 3 ಇದು ಏನಾಕೈತಿ 2 ಆಕೈತಿ. 2 ಗ್ರೇಟರ್ ದೆನ್ 0 ಐತಿ. ಗ್ರೇಟರ್ ದೆನ್ 0 ಐತಿ. ಸೊ ಮತ್ತೆ ಒಳಗೆ ಬರ್ರಿ. ಒಳಗೆ ಬಂದು ಏನಾಕೈತಿ ಈಗ ರಿಸಲ್ಟ್ 60 into n, 60 into 2 ಎಷ್ಟೈತಿ 120. ಸೊ 120 ಆಯ್ತು. n ಏನೈತಿ 2 ಐತಿ, 2 minus 1 ಆಕೈತಿ. ಸೊ 1 ಬರ್ತೈತಿ. 1 ಗ್ರೇಟರ್ ದೆನ್ 0 ಐತಿ. ಗ್ರೇಟರ್ ದೆನ್ 0 ಒಳಗೆ ಬರ್ಬೇಕು. ಸೊ ಎಷ್ಟೈತಿ 120 ಐತಿ ರಿಸಲ್ಟ್. n ಎಷ್ಟೈತಿ 1 ಐತಿ. ಸೊ n minus 120 ಆಯ್ತು. ಅದು 121 120 into 1 1 ಆಯ್ತು, 120 ಆಯ್ತು. n minus 1 ಅಂದ್ರೆ 0 ಆಯ್ತು. ಈ ಫಾರ್ ಲೂಪ್ನ ಇದು ವೈಲ್ ಲೂಪ್ನಾಗ ಬರೀಬಾರ್ದು. ಸೊ ಎಕ್ಸಿಟ್ ಆಗ್ಬಿಡ್ತೈತಿ. ಆಮೇಲೆ ಒಂದು ಪ್ರಿಂಟ್ ಆಕೈತಿ 120 ಪ್ರಿಂಟ್ ಆಯ್ತು. ಇಲ್ಲಿ ಫಾರ್ ಲೂಪ್ ಯಾಕೆ ಕರೆಕ್ಟ್ ಆಗೋದಿಲ್ಲ ಅನ್ನೋದು ಒಂದು ಸಣ್ಣ ಲಾಜಿಕ್ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ನೀವೇನು ಮಾಡ್ತೀರಿ, ಫಾರ್ ಐ ಇನ್ ರೇಂಜ್ ತೊಗೊಂಡ್ರೆ ಅನ್ಕೋರಿ. ಏನೈತಿ ಫ್ಯಾಕ್ಟೋರಿಯಲ್ ಎಫ್, ಫ್ಯಾಕ್ಟೋರಿಯಲ್ ಎನ್. ಐ ಏನು ಕೊಡ್ತೈತಿ ನಿಮ್ಗೆ ಅಂದ್ರೆ, ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕಂದ್ರೆ ಐ ಇದು ತೆಗೆದು ಬಿಡ್ತೀನಿ. ಆಯ್ತು ಕೆಲಸ ಡಿಬಗ್ ಪಾಯಿಂಟ್ ತೆಗೆದು ಬಿಡ್ಬೇಕು. ಐ 0 1 2 3 4 ಕೊಡ್ತೈತಿ. ಹೆಂಗಂದ್ರೆ ಪ್ರಿಂಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ ಕಂಟ್ರೋಲ್ F5 ವಿಜುವಲ್ ಸ್ಟುಡಿಯೋ ಕೋಡ್ ಇನ್ಸ್ಟಾಲ್ ಮಾಡೀನಿ ನೋಡ್ರಿ. 0 1 2 3 4. ನಿಮ್ಗೆ ಅದು 0 1 2 3 4 ಬೇಕಾಗಂಗೆ ಇಲ್ಲ. ಎಕ್ಸಾಂಪಲ್ ಈಗ ನಿಮಗೆ ಇದು ಹೆಂಗೈತೆ ಅನ್ಕೋರಿ. 0 1 2 3 4 ಇದು ಲಿಸ್ಟ್ ಐತಿ, ಅದ್ರಾಗ ನಂಬರ್ಸ್ ಅದಾವ. ಸೊ ಬೇಸಿಕಲಿ ಇದು 0, ಇದು ಇಂಡೆಕ್ಸ್ 0, ಇದು ಇಂಡೆಕ್ಸ್ 1, ಇದು ಇಂಡೆಕ್ಸ್ 2, ಇದು ಇಂಡೆಕ್ಸ್ 3, ಇಂಡೆಕ್ಸ್ 4. ಇಂಡೆಕ್ಸ್ ಯಾವಾಗ ರೆಫರ್ ಮಾಡ್ಬೇಕಾಕಿತ್ತಲ್ಲ, ಇಂಡೆಕ್ಸ್ ನಮ್ಮ ಕೂಡ ಏನಾರ ಕೆಲಸ ಇರ್ತಿತ್ತಲ್ಲ ಆ ಲಿಸ್ಟದ ಅವಾಗ ನಾವು ಫಾರ್ ಲೂಪ್ ಹಾಕೇವಿ. ಇದು ವೈಲ್ ಲೂಪ್ ಯಾಕೆ ಅಂದ್ರೆ ನಮ್ದು ಡೈರೆಕ್ಟ್ಲಿ ವಿ ಆರ್ ಡೀಲಿಂಗ್ ವಿತ್ n. ಸೊ ಎನ್ನೇ ಡಿಕ್ರೀಸ್ ಮಾಡ್ಕೊಂಡು ಬರ್ಬೇಕ್ರಿ ಫ್ಯಾಕ್ಟೋರಿಯಲ್. n into n minus 1 ಬೇಸಿಕಲಿ 5 into 4 into 3 into 1 ಮಾಡ್ತೀವಲ್ರಿ. 5 into 4 into 3 into 2 into 1 ಮಾಡಿದಾಗ ನಮಗೆ ಏನು ಬರ್ತೈತಿ 120 ಬರ್ತೈತಿ. ಅದರ ಸಂಬಂಧ
ವೈಲ್ ಲೂಪ್ ಯೂಸ್ ಮಾಡ್ತೀವಿ. ವೈಲ್ ಯಾಕಂದ್ರೆ ಡೈರೆಕ್ಟ್ಲಿ ಎನ್ ಜೊತೆ ಡೀಲ್ ಮಾಡ್ತೀವಿ, ಎನ್ ಕಮ್ಮಿ ಮಾಡತ್ತೀವಿ. ಸಿಂಪಲ್. ಥ್ಯಾಂಕ್ಸ್.